ಅಕ್ಕ ಅಕ್ಕ ಹಾ ಏನೇ ಆ ಕಳ್ಳ ಹೇಗಿದ್ದಾನೆ ಅಂತ ಕೇಳಿದ್ರೆ ಮುಖ ಹೇಗಿಟ್ಕೊಂಡಿದ್ಯಾ? ಅಯ್ಯಯ್ಯೋ, ಇವಳಿಗೆ ಹೇಗ್ ಹೇಳಿ ನಾನು? ಏನಾಯ್ತಕ್ಕ? ಅಷ್ಟೊಂದ್ ಚೆನ್ನಾಗಿದ್ದಾರೆ ಅಂತ ತುಂಬಾ ಆಶ್ಚರ್ಯ ಆಗೋಯ್ತಾ? ಹೇಗಿದೆ ನಮ್ ಸೆಲೆಕ್ಷನ್? ನಿಜ ಹೇಳಕ್ ಆಗ್ತಿಲ್ವಲ್ಲ ನನ್ಗೆ. ಅವನು ನನಗ್ ಮೈದನ ಅಲ್ಲ, ನಿನಗ್ ಭಾವ ಆಗ್ತಾನೆ ಅಂತ ದಡ್ಡಿ ತಾನೆ. ಏನು? ಹ್ಮ್, ನನ್ಗೆ ಇಷ್ಟು ಚೆನ್ನಾಗಿರೋ ಗಂಡ ಸಿಗಲ್ಲ ಅಂತ ನೀನ್ ಮನ್ಸಲ್ಲಿ ಅನ್ಕೊಂತಿದ್ಯಾ ಅಲ್ವಾ? ಹೌದಾ? ಆಹಾ, ಅವನು ನನಗ್ ಗಂಡ ಆಗೋನು ಅಂತ ಅನ್ಕೋತಿದ್ದೀನಿ. ಹೌದು ರೇಣು. ನಾನ್ ವೆರಿ ಲಕ್ಕಿ ಅಕ್ಕ. ಸುಬ್ಬು ಥರ ಒಳ್ಳೆ ಗಂಡ. ಅಯ್ಯಯ್ಯೋ, ಅವ್ರ ಹೆಸರು ಹೇಳ್ಬಿಟ್ಟೆ ಕಣೆ. ಹಾ, ನೀನ್ ನನ್ ತಂಗಿ ಎಲ್ಲ ಕಣೆ, ಸೌತಿ ಆಗೋ ತರ ಕಾಣಿಸ್ತಿದೆ. ಏನಕ್ಕ, ಏನು ಹೇಳ್ತಾನೆ ಇಲ್ಲ? ಈಗ ತಾನೆ ಹುಡ್ಗನ್ ನೋಡಿದ್ನಲ್ಲ, ಖುಷಿಯಲ್ಲಿ ಮಾತೇ ಬರ್ತಾ ಇಲ್ಲ ನನ್ಗೆ. ನೀನ್ ಆತರ ಹೇಳ್ತಾ ಇದ್ರೆ ನಂಗೆ ಮತ್ತೆ ಮತ್ತೆ ನಾಚಿಕೆ ಆಗ್ತಿದೆ ಅಕ್ಕ. ಅಯ್ಯೋ ಅಯ್ಯೋ, ಈ ಸುಬ್ಬುಗ್ ಹೇಗಾದ್ರೂ ಹೇಳ್ಬೇಕು, ಇಲ್ಲಾಂದ್ರೆ ಬೈ ಮಿಸ್ಟೇಕ್ ನನ್ನನ್ನ ಹುಡ್ಗಿ ಅನ್ಕೊಂಡ್ಬಿಟ್ರೆ ಎಲ್ಲ ಎಡವಟ್ಟಾಗೋಗತ್ತೆ. ಅಯ್ಯೋ, ನನ್ ಫೋನ್ ಎಲ್ಲೋಯ್ತು? ಎಲ್ಲಿದೆ ಫೋನ್? ಎಲ್ಲೋಯ್ತು? ರೇಣು, ನನ್ ಫೋನ್ ಎಲ್ಲಾದ್ರೂ ನೋಡ್ದ್ಯಾ? ಆ ಪಕ್ಕದ ರೂಮಲ್ಲಿ ಚಾರ್ಜ್ ಇಟ್ಟಿದ್ದೀನಿ ಅಂತ ನೆನ್ಪಕ್ಕ. ಎಲ್ಲಿಗೆ ಹೋಗ್ತಿದ್ಯಾ? ಅಜ್ಜಿ, ನನ್ ಫೋನ್ ಪಕ್ಕದ ರೂಮಲ್ಲಿದೆ, ಹೋಗ್ ತಗೊಂಡ್ ಬರ್ತೀನಿ. ಹುಡ್ಗ ನೀನ್ ನೋಡಿದ್ಮೇಲೆ ತಗೋ ಅಂತೆ, ಒಳಗ್ ಹೋಗು. ಅಜ್ಜಿ, ಅರ್ಜೆಂಟ್ ಅಜ್ಜಿ, ಅರ್ಥ ಮಾಡ್ಕೋ ಪ್ಲೀಸ್. ಏನೇ ಅರ್ಥ ಮಾಡ್ಕೊಳ್ಳೋದು? 24 ಗಂಟೆ ಫೋನ್ ಅಂತ ಯಾವಾಗ್ಲೂ ಆಗ್ಬೇಕಾಗಿದ್ ಮದ್ವೆನ ಈ ವಯಸ್ಸಲ್ಲಿ ಮಾಡ್ಕೋತಿದ್ಯಾ? ಅಜ್ಜಿ, ಲಾಜಿಕ್ ಮಾತಾಡೋ ಟೈಮ್ ಅಲ್ಲ ಇದು, ಪ್ಲೀಸ್ ಪ್ಲೀಸ್ ಅಜ್ಜಿ. ಫೀಸೂ ಇಲ್ಲ, ಪ್ಲೀಸೂ ಇಲ್ಲ. ಮೊದ್ಲು ಒಳಗ್ ನಡಿ, ಹೊರಗಡೆ ಹುಡ್ಗನ್ ಕಡೆಯವ್ರಿದ್ದಾರೆ. ಆಯ್ತು ಅಜ್ಜಿ, ನೀನಾದ್ರೂ ತಗೊಂಬಂದ್ ಕೊಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಳಗ್ ಹೋಗ್ತೀಯಾ? ಕಾಲ್ ಮುರಿಬೇಕಾ ನಿಂದು? ಒಳಗ್ ಹೋಗು. ಅಜ್ಜಿ ಅಜ್ಜಿ ಅಜ್ಜಿ, ಫೋನ್ ಬೇಕಂತೆ, ಫೋನು. ಅಜ್ಜಿ ಪ್ಲೀಸ್ ಅಜ್ಜಿ, ಹೀಗ್ ಹೋಗಿ ಫೋನ್ ತಗೊಂಡ್ ಹಾಗ್ ಬಂದ್ಬಿಡ್ತೀನಿ ಅಜ್ಜಿ. ಅಜ್ಜಿ ಪ್ಲೀಸ್. ಅಜ್ಜಿ ಪ್ಲೀಸ್. ಯಾಕಕ್ಕ ಆ ಡೋರ್ ಹತ್ರ ಹಾಗೆ ನಿಂತ್ಕೊಂಡಿದ್ಯಾ? ಇಲ್ ಮನಸ್ಗಳೇ ಒಡ್ದೋಗ್ತಾ ಇದೆ, ಡೋರ್ ಒಂದ್ ಲೆಕ್ಕನಾ? ಏನು? ಏನಿಲ್ಲ ಕಣೆ, ನನ್ ಫೋನ್ ನನ್ಗೆ ಅರ್ಜೆಂಟ್ ಆಗ್ ಬೇಕು. ಪ್ಲೀಸ್ ಪ್ಲೀಸ್, ಅಕ್ಕನ್ಗೋಸ್ಕರ ತಗೊಂಡ್ ಬರಕ್ಕಾಗಲ್ವಾ? ಅಯ್ಯೋ, ನಂಗ್ ನಾಚಿಕೆ. ನನ್ ಮುದ್ದು ಅಲ್ವಾ ನೀನು, ಪ್ಲೀಸ್ ಪ್ಲೀಸ್. ಅವ್ರನ್ನ ನೋಡಿದ್ರೆ ನಾಚಿಕೆಯಿಂದ ಸತ್ ಹೋಗ್ತೀನಿ. ನೀನ್ ನಾಚಿಕೆ ನನ್ನನ್ ಸಾಯಿಸ್ತಿದೆ ಕಣೆ. ಆಹಾ, ಅಜ್ಜಿ ಹೊರಗಡೆ ಬಾ ಅಂತ ಹೇಳೋರ್ಗು ನಾ ಹೊರಗಡೆ ಹೋಗ್ಬಾರ್ದಲ್ವಾ? ಅಷ್ಟಕ್ಕೂ ಅರ್ಜೆಂಟ್ ಇದ್ರೆ ಇಲ್ ನೋಡು, ನನ್ ಫೋನ್ ತಗೋ. ಅಯ್ಯಯ್ಯೋ, ನಂಬರ್ ನೆನ್ಪಿಲ್ವಲ್ಲ. ನಿನ್ ಕರ್ಮ. ಅಷ್ಟಕ್ಕೂ ಏನೇ ನಿಂದು ಊರ್ ಮುಳುಗೋ ಅಂತ ಕೆಲ್ಸ? ನಿಜವಾಗ್ಲೂ ಅರ್ಜೆಂಟ್ ಇದೆ ಕಣೆ, ಇಲ್ಲ ಅಂದ್ರೆ ಕೊಂಪೆನೆ ಮುಳುಗೋಗತ್ತೆ. ಯಾವಾಗ್ಲೂ ಹೀಗೆ ನೀನು. ತಂಗಿ ಮದ್ವೆ ಹುಡುಗ ನೋಡೋದ್ಕಿಂತ ಆಫೀಸ್ ಕೆಲ್ಸನೇ ಜಾಸ್ತಿ. ಕೂಲ್ ಕೂಲ್. ವರಲಕ್ಷ್ಮಿ, ಥಿಂಕ್ ಥಿಂಕ್. ನಂಬರ್ ನೆನ್ಪಾಗ್ತಿಲ್ವಲ್ಲೋ? ಏನೋ ಅರ್ಜೆಂಟಲ್ಲಿ ಇರೋ ತರ ಕಾಣಿಸ್ತೀಯಾ? ನೀ ನನ್ ಮೇಲೆ ಕಿರ್ಚಾಡಲ್ಲ ಅಂದ್ರೆ ನಿನ್ಗೊಂದು ಐಡಿಯಾ ಕೊಡ್ತೀನಿ. ಹೇಳು. ಒಂದ್ಸಲ ನನ್ ಫೋನಿಂದ ನಿನ್ಗೆ ಮತ್ತೆ ಮತ್ತೆ ಫೋನ್ ಮಾಡು, ಆವಾಗ ಆ ಸೌಂಡ್ ಕೇಳಿ ಯಾರಾದ್ರೂ ಫೋನ್ ತಂದು ಕೊಡ್ತಾರೆ. ಹಾ, ಥ್ಯಾಂಕ್ ಗಾಡ್, ಇವತ್ ನನ್ ಫೋನು ಸೈಲೆಂಟ್ ಅಲ್ಲಿ ಇಲ್ಲ. ಹಲೋ. ಹಾ, ಏನೇ ನನ್ನತ್ರನೇ ನಾಟಕ ಆಡ್ತೀಯಾ? ನೀನ್ ಎಷ್ಟೇ ಆಡಿದ್ರು ಹುಡ್ಗ ನೀನ್ ನೋಡಿದ್ಮೇಲೆನೆ ಫೋನ್ ನೀನು ಕೊಡೋದು. ಅಜ್ಜಿ, ಈ ಅಜ್ಜಿ ಹತ್ರನಾ ನಿನ್ ನಾಟಕ? ತಿನ್ನಿ ತಿನ್ನಿ. ಜೈರಾಮ್ ಅವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಸ್ವಲ್ಪ ಆ ಕಡೆ ಬರ್ತೀರಾ? ಬನ್ನಿ. ಹೇಳಿ. ಏನಿದು, ನಮ್ಮಪ್ಪ ಆ ದೊಡ್ಡ ಮನುಷ್ಯನ ಜೊತೆ ನಮಗೆ ಗೊತ್ತಿಲ್ಲದೆ ಏನಾದರೂ ವಿಷಯ ಮಾತಾಡ್ತಿದ್ದಾರೆ ಹೇಗೆ? ಮತ್ತೆ ನೋಡ್ತಿದಾರಲ್ಲ,
ಏನೇ ಆದ್ರೂ ಈ ಮದ್ವೆಗ್ ನೋ ಅಂದು ನನ್ ಡಾರ್ಲಿಂಗ್ ವರುಣೆ ಮದ್ವೆ ಆಗ್ತೀನಿ. ಏನೋ ವರದಕ್ಷಿಣೆಗೆ ಪ್ಲಾನ್ ಮಾಡಿದಾರೆ ಅನ್ಸತ್ತೆ. ನಾವ್ ಹಾಡ್ ಕೇಳ್ತಾ ಕೇಳಿಸ್ಕೊಡೋದೇ ಬೇಡ. ಅರ್ಥ ಆಯ್ತಾ ಜಯರಾಮ್ ಅವರೇ? ನನಗ್ ಚೆನ್ನಾಗ್ ಅರ್ಥ ಆಯ್ತು. ಹಾಗೆ ಮಾಡೋಣ. ತುಂಬಾ ಸಂತೋಷ ಆಯ್ತು. ಲೇ ಸುಬ್ಬು, ಇಲ್ ಬಾರೋ. ಲೇ ಸುಬ್ಬು, ಲೇ ದಡ್ಡ, ನಿನ್ನನ್ನೇ ಕರಿತಿರೋದು. ಯಾಕೆ ಈ ತರ ಬೈದ್ರು? ಲೇ ನಿಮ್ಮಪ್ಪ ಕರಿತಾವ್ರೋ? ಅಪ್ಪ ಬಂದೆ ಅಪ್ಪ, ಬರ್ತಾ ಇದ್ದೀನಿ. ದಡ್ಡನ್ ತಂದು ಏನು? ನಿನ್ಗೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಲೇ ಅಪ್ಪ, ಮೊದ್ಲು ಕಿವಿಲಿರೋದ್ ತೆಗೆದು ನಾನು ಹೇಳೋದನ್ನ ಕೇಳೋ. ಕೇಳಿಸ್ತಾ ಇದೆ, ಏನ್ ಹೇಳಿ? ಏನೋ ವೆಂಕಟೇಶ್ವರ, ಸಂಡಿಗೆ ಒಣಗಕ್ ಹಾಕಿ ಕಾಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋಂತರ ಹಂಗ್ ನೋಡ್ತಿದ್ಯಲ್ಲೋ. ಅಯ್ಯೋ ನೀನಿರಮ್ಮ, ಇಲ್ಲಿ ನೋಡಕ್ ಬಂದಿರೋ ಹುಡುಗಿ ವರಲಕ್ಷ್ಮಿ ಅಲ್ಲ ಅಂತೆ, ಚಿಕ್ಕ ಹುಡುಗಿ ರೇಣುಕಾಗಂತೆ. ಅವ್ರ ಅಜ್ಜಿಗೆ ಮತಿ ಸ್ಥಿಮಿತ ಇಲ್ದೇನೆ ದೊಡ್ಡ ಹುಡುಗಿನ ಮದ್ವೆ ಹೆಣ್ಣು ಅಂತ ತೋರ್ಸುದ್ರಂತೆ. ಇದೇನೋ ಇವ್ರು ಹುಡ್ಗಿನ್ ನೋಡೋದಕ್ ಮುಂಚೆನೆ ಈ ತರ ಮಾತಾಡ್ತಾ ಇದಾರಲ್ಲ. ಅಯ್ಯೋ ಅದೇನಿಲ್ಲ ಅಮ್ಮ. ವರದಕ್ಷಿಣೆಗೋಸ್ಕರ ಇರ್ಬೇಕು. ಬೇಕಾದ್ರೆ ನನ್ ಗಂಡ ಮಾಡ್ಸಿದ್ದು ಮೂಗ್ಬಟ್ಟಿದೆ, ಅದನ್ ಕೊಟ್ಬಿಡ್ತೀನಿ. ನೀನ್ ಯಾವ್ದೇ ಪರಿಸ್ಥಿತಿಲೂ ಹಿಂದೆ ಹೋಗ್ಬೇಡ. ಏನು ಮೂಗ್ತೀನಾ? ಹೌದು ಕಣೋ, ಆ ಕಾಲದಲ್ಲೇ ನಿಮ್ಮಪ್ಪ 2,000 ಕೊಟ್ಟು ಮಾಡ್ಸಿದ್ದು. ಬೇಕಿದ್ರೆ ಕೇಳ್ತೀನಮ್ಮ. ಹೋಗಿ ಮಗಳ್ ರೆಡಿ ಆದ್ಲಾ ಅಂತ ನೋಡು. ಹೋಗು. ಅಯ್ಯೋ ಹೋಗ್ತೀನಿರೋ. ಅದಕ್ಕೆ ನೀನ್ ನೋಡ್ಬೇಕಾಗಿರೋದು ಚಿಕ್ಕ ಹುಡುಗಿನೇ, ಗೊತ್ತಾಯ್ತಾ? ಗೊತ್ತಾಯ್ತಾ? ಯಾವಾಗ್ಲೂ ಫೋಟೋ ಕಳಿಸ್ದಾಗ ಅದು ನೀನ್ ನೋಡ್ದ್ಯೋ ಇಲ್ವೋ? ಕನಿಷ್ಠ ಈಗ್ಲಾದ್ರೂ ನೋಡ್ ಸಾಯಿ. ಲೇ ದಡ್ಡ, ಅರ್ಥ ಆಯ್ತಾ? ಕೇಳಿಸ್ತಿದೆ ಕೇಳಿಸ್ತಿದೆ. ಬಂದ್ ಸಾಯಿ ಈಗ. ಏನೋ ಏನೋ ಸನ್ನೆ ಮಾಡ್ಕೋತಾ ಇದ್ದಾರೆ. ನಾನು ಕೂಡ ಹೇಳ್ಬೋದ್ ತಾನೆ? ನೀನ್ ಕೇಳೋ ಪ್ರಶ್ನೆಗಳಿಗೆ ಸಮಯ ಸಂದರ್ಭ ಅನ್ನೋದಿಲ್ವಾ? ಇವತ್ ಕೇಳಿರೋ ಪ್ರಶ್ನೆ ಸಾಕು. ಹೋಗು ಒಳಗೆ. ಅಬ್ಬಾ ಹೋಗ್ತೀನಿರೋ. ಹೋಗಮ್ಮ. ಕನಸಲ್ಲಿ ಬಂದವನಾರೇ, ಮನದಲ್ಲಿ ನಿಂದವನಾರೇ. ತೆಗ್ಯೋ ಇದನ್ನು. ಅಪ್ಪ ಅಪ್ಪ, ಸ್ವಲ್ಪ ಹುಷಾರು. ಅದು 5,000 ರೂಪಾಯಿ. ಉದ್ಧಾರ ಆಗ್ತೀಯ ನೀನು. ಹುಡುಗಿ ಬರ್ತಿದ್ದಾಳೆ ನೋಡು. ಸರಿ ಬಿಡಿ. ಬೇಗ ಹೋಗಿ ಫೋನ್ ತಗೊಂಡ್ ಬಂದ್ಬಿಡ್ತೀನಿ. ಅಜ್ಜಿ ಹೀಗೆ ಹೇಳ. ಇಷ್ಟು ವರ್ಷ ತಪ್ಪಿಸ್ಕೊಂಡಿದ್ಯಾ, ಈಗ ತಪ್ಸ್ಕೊಳಕ್ ಬಿಡೋದಿಲ್ಲ ನಾನು. ಅಜ್ಜಿ ಪ್ಲೀಸ್. ನೀನ್ ಎಷ್ಟು ಬೇಡ್ಕೊಂಡ್ರು ಬಿಡಲ್ಲ. ನಡಿ. 1 ನಿಮಿಷ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಯಾವ್ದೇನಾದ್ರೂ ನೀನೇ ನೋಡ್ಕೋಬೇಕು ಗೋವಿಂದ. ನಡಿ ಬಾ. ಕೂತ್ಕೊಳ್ಳಮ್ಮ, ನೀನು ಕೂತ್ಕೋ. ವರಲಕ್ಷ್ಮಿ, ಹುಡುಗನ್ ನೋಡೆ. ಅಪ್ಪ ನೋಡು, ಕೆಲ್ಸಕ್ ಬಾರ್ದಿರೋದೆಲ್ಲ ನೋಡ್ತಿರ್ತಾನೆ. ನೋಡದ್ದೆ. ಅಯ್ಯೋ, ನೀನ್ ನೋಡ್ತಿರೋದು ನಿಜ ಅಲ್ಲ ಕಣೋ. ಪ್ಲೀಸ್ ಕಣೋ, ನನ್ನ ಎಕ್ಸ್ಪ್ರೆಷನ್ ಅರ್ಥ ಮಾಡ್ಕೊಳ್ಳೋ. ಮದ್ವೆ ಹುಡ್ಗಿ ನಾನಲ್ಲ ಕಣೋ, ನನ್ ತಂಗಿ. ಕೂತ್ಕೋ. ನಾನಲ್ಲ, ನನ್ ತಂಗಿ. ವರಲಕ್ಷ್ಮಿ, ಹುಡುಗನ್ ನೋಡೆ. ಗೋವಿಂದ, ನೀನಿದ್ಯ. ಏನು ನಿನ್ ನೋಟ?
ಇದೆಲ್ಲ ನಿನ್ ಸರ್ಪ್ರೈಸ್ ಪ್ಲಾನಾ? ಅರ್ಥ ಆಯ್ತು. ಏನಪ್ಪ ನಿಮ್ ಹುಡ್ಗ ಏನು ಮಾತಾಡ್ತಿಲ್ಲ? ನಮ್ ಹುಡುಗ ಇದೇ ಮೊದಲನೇ ಸರಿ ಹುಡುಗಿ ನೋಡ್ತಿರೋದು, ಅದಕ್ಕೆ ಹೀಗಿದಾನೆ. ನಮ್ ವರಲಕ್ಷ್ಮಿಗೂ ಇದೇ ಮೊದಲನೇ ಸಲ ಹುಡ್ಗ ನೋಡಕ್ ಬಂದಿರೋದು. ಅಪ್ಪ, ಛೀ, ದಡ್ಡ ಮಗನೇ. ಮಾವ, ಹಾ, ವಾಶ್ರೂಮ್ ಎಲ್ಲಿದೆ? ಪಕ್ಕದ ರೂಮಲ್ಲಪ್ಪ. ಓ, who's this cute little... Oh, Varu baby? Oh my god. ವರಲಕ್ಷ್ಮಿ. ಈ ವರಲಕ್ಷ್ಮಿ ನನಗೆ ವರ ಕೊಟ್ಬಿಟ್ಲು. ದೊಡ್ಡ ಬರಲ್ವಲ್ಲ. ಓ, ಫೋನು. ಏನೋ ಎಲ್ಲ ಓಕೆನಾ? ಓಕೆ ಅಪ್ಪ. ಏನಪ್ಪ ನಮ್ ವರಲಕ್ಷ್ಮಿ ನಿನ್ಗಿಷ್ಟ ಆದ್ಲಾ? ನಿಮ್ ಹುಡುಗನ್ಗೆ ವಿಷಯ ಹೇಳಿದ್ರಾ? ಏನೋ ಹೇಳಿದ್ದು ನೆನ್ಪಿದ್ಯಾ? ಕೇಳ್ತಿದ್ದಾರೆ, ಹೇಳು. ನನಗ ಆ ಹುಡುಗಿ ಇಷ್ಟ ಆದ್ಲು ಅಪ್ಪ. ಅಬ್ಬಾ, ನಮ್ದೊಂದ್ ಕೆಲ್ಸ ಮುಗ್ದೋಯ್ತು ಭಾವನವ್ರೆ. ಹೌದು ಬಾವ, ಇನ್ನು ಮುಹೂರ್ತ ನೋಡೋದೊಂದೇ ಬಾಕಿ. ಅಪ್ಪ, ಆ ಮುಹೂರ್ತನೂ ಬೇಗ ಫಿಕ್ಸ್ ಮಾಡಿ. ಅಯ್ಯೋ, ಇರೋ ಸ್ವಲ್ಪ ಸಮಯ ನೋಡ್ಬೇಕು. ಅಷ್ಟು ಸಮಯ ಇಲ್ಲ ಅಪ್ಪ. ಹೌದಪ್ಪ, ಕರೆಕ್ಟಾಗಿ ಹೇಳಿದ್ರಿ ಮಾವ. ಸರಿ ಅಂದ್ರೆ ಇವಾಗ್ಲೇ ತಾಂಬೂಲ ಬದಲಾಯಿಸ್ಕೊಳ್ಳಿ. ಅಷ್ಟು ಸಮಯನೂ ಇಲ್ವಲ್ಲ, ಇವಾಗ್ಲೇ ತುಂಬಾ ಕೆಲ್ಸ ಬೇರೆ ಇದೆ. ಅದು ಹಾಗಲ್ವೋ? ಅಪ್ಪ ಹೇಳಿದ್ ಕೇಳಿ. ಹುಡ್ಗ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದಾನಲ್ಲ, ತಾಂಬೂಲಾನು ಇಲ್ಲೇ ಇದೆ, ಎಲೆ ಅಡ್ಕೆನೂ ಇಲ್ಲೇ ಇದೆ, ಬದ್ಲಾಯಿಸ್ಕೊಂಡ್ರೆ ಆಯ್ತು. ಎಲ್ಲಿದ್ದೆ ಅಜ್ಜಿ ನೀನು? ಇವಳು ಮದ್ವೆಯಿಂದ ನನ್ ಸಾವೇ ತಗೊಳ್ಳೋ ವೆಂಕಟೇಶ್ವರ. ಅದು ಹಾಗಲ್ವೇ ಅಮ್ಮ? ನೀನ್ ಸುಮ್ನಿರೋ, ನಿನ್ಗೇನು ಗೊತ್ತಾಗಲ್ಲ. ಅಜ್ಜಿನ ನೋಡಿ ಕಲ್ತ್ಕೊಳ್ಳಿ. ಅಲ್ಲೋ ನನ್ ಮುದ್ದು ಕಂದ. ಅಯ್ಯೋ ದೊಡ್ಡನ್ ಮಗನೇ, ಈಗ ನೀನ್ ನೋಡಕ್ ಬಂದಿದ್ದು ನನ್ನನ್ನಲ್ಲ, ನನ್ ತಂಗಿನ. ವಾಟ್ ಅಂತೆ ಬದ್ನೆಕಾಯಿ ಮುಖದವನೆ. ನೀನಲ್ಲಿ ಹೂ ಅಂತ ಹೇಳಿದ್ದು ನನ್ಗಲ್ಲ, ನನ್ ತಂಗಿಗೆ. ನಿನಗೆ ಮುಖ್ಯವಾದ ವಿಷಯ ಹೇಳ್ಬೇಕು. ಇದೆಯಾ ಅಲ್ಲೇ? ಇದೀನಿ. ಏನು ಅರ್ಜೆಂಟು ನಿನ್ಗೆ? ಮುಹೂರ್ತ ಇಡಿ ಅಂತೆ, ಯಾಕೋ ಹಾಗ್ ಮಾಡ್ದೆ? ಅರ್ಥ ಆಗಲ್ವಾ ನಿಂಗೆ? ನನ್ಗೇನ್ ಗೊತ್ತೇ, ನೀನೇ ಮದ್ವೆ ಹೆಣ್ಣು ಅನ್ಕೊಂಡೆ. ಅನ್ಕೋತೀಯೋ? ಯಾಕೆ ಅನ್ಕೊಳಲ್ಲ? ನನಗೆ ಹುಚ್ಚಿಡಿತಿದೆ ಕಣೋ. ನೀನ್ ಹುಚ್ಚುತನ. ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯಾ ಅನ್ಕೊಂಡೆ ಕಣೆ. ಅನ್ಕೊಳ್ಳೋ ನೀನು, ಅನ್ಕೋ. ಆಗ ಕೂಡ ನನ್ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಹೇಳಕ್ ಟ್ರೈ ಮಾಡ್ತಾನೆ ಇದ್ದೆ. ಸಾಹೇಬ್ರು ಬ್ಲಶಿಂಗ್ ಆಗ್ತಾ ಇದ್ರು. ಈಗೇನ್ ಮಾಡ್ತೀಯೋ ಮಾಡ್ ಸಾಯಿ. ಅಬ್ಬಾ ಸುಬ್ಬು, ಈಗೇನಾದ್ರೂ ನೀನ್ ನನ್ ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಸರಿ ಇರು, ಇದೆಲ್ಲ ನಿಂಗ್ ಮೊದ್ಲೇ ಗೊತ್ತಿದ್ರೆ ಮೆಸೇಜ್ ಮಾಡ್ಬೋದಿತ್ತಲ್ವಾ? ಅಬ್ಬಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಲಾಜಿಕ್ ಮಾತಾಡ್ತಿದ್ಯಾ? ನೀನ್ ಹುಚ್ಚುತನ. ನಿಲ್ಸೋದಲ್ಲ ಕಣೋ, ನೀನ್ ನನ್ ಕೈಗೆ ಸಿಕ್ಕಿದ್ರೆ. ವರು, ನಿಲ್ಸು. ಲೆಟ್ಸ್ ಡಿಸ್ಕಸ್ ಇನ್ ಆಫೀಸ್ ಪ್ಲೀಸ್.
ಪ್ಲೀಸ್. ಹಲೋ 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 ಹಲೋ, ಅದು ಕೇಳಿಸ್ತಾ ಹಾ ಲೋ ದಡ್ಡ ಬರ್ತಿದ್ಯಾನೋ? ಅಪ್ಪ ಬರ್ತಾ ಇದ್ದೀನಿ. ಸುಬ್ಬರಾಜ್, ಗುಡ್ ಮಾರ್ನಿಂಗ್ ಮ್ಯಾಮ್. ಇನ್ ಮೈ ಕ್ಯಾಬಿನ್, ಗೆಟ್ ಆಲ್ ಯುವರ್ ಸ್ಟಫ್. ಓಕೆ ಮ್ಯಾಮ್. ಬಾಸ್, ನಮ್ ಸಾರ್ ಏನ್ ಮಾಡ್ತಿರ್ತಾರೆ? ಮೇಡಮ್ ಸಿಕ್ಕಾಪಟ್ಟೆ ಕೋಪದಲ್ಲಿರ್ತಾರೆ. ಅಪ್ಪ, ನಿನಗೆ ಯಾಕೋ ಮೊನ್ನೆ ತಾನೇ ಒದೆ ತಿಂದಿದ್ಯಾ? ಇನ್ನೂ ಬೇಕಾ? ಏನೋ ಅಕ್ರೆ ಅನ್ನಿಸ್ತು ಬಾಸ್. ನಿನ್ನ ಅಕ್ರೆ ಗಿಕ್ರೆ ಫ್ರೆಶರ್ಸ್ ಮೇಲೆ ತೋರ್ಸು, ಇಲ್ಲಿ ತೋರ್ಸೋದಲ್ಲ, ಗೊತ್ತಾಯ್ತಾ? ಅದು ಏಯ್, ಮುಚ್ಕೊಂಡ್ ಕೆಲಸ ಮಾಡು. ಈ ಲ್ಯಾಪ್ಟಾಪ್ ಮುಚ್ಚಿದೆ ಅಂದ್ರೆ ಬೇಡ, ಅರ್ಥ ಆಯ್ತು. ಮಾಡು. ಕ್ಲೋಸ್ ದ ಡೋರ್. ವರು, ಬರ್ತಾ ಬರ್ತಾ ನಿನ್ನಲ್ಲಿ ನಾಟಿನೆಸ್ ಜಾಸ್ತಿ ಆಗ್ತಿದೆ. ನೋಟಿ ಅಲ್ಲ ಕಣೋ, ನೀನ್ ಮೂಳೆ ಮುರಿದು ಹಾಕ್ತೀನಿ ನೋಡು. ವರು ಬಿಡು, ನೋವಾಗ್ತಿದೆ. ನಿನ್ನೆ ನನಗ್ ನೋವಾಯ್ತು ಕಣೋ. ಸಮಯ ಸಂದರ್ಭ ನೋಡಿ ಮುಹೂರ್ತ ಇಡ್ಸೋಣ ಅಂದ್ರೆ ಪೈಪೋಟಿಗ್ ಬಿದ್ದವ್ ನಂಗೆ. ಅಷ್ಟು ಸಮಯ ಇಲ್ಲ ಅಂತೀಯಾ? ಅಯ್ಯೋ, ನನ್ಗೇನ್ ಗೊತ್ತೆ? ನಿಮ್ ಅಜ್ಜಿ ಕೂಡ ನೀನೇ ಮದ್ವೆ ಹೆಣ್ಣು ಅಂದ್ರು. ನನಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯಾ ಅನ್ಕೊಂಡೆ. ಕಿರ್ಚ್ಬೇಡ ಕತ್ತೆ. ಈ ತರ ವಿಷಯನ ಸರ್ಪ್ರೈಸ್ ಪ್ಲಾನ್ ಮಾಡ್ತಾರಾ? ನೀನು ನಿನ್ ಮುಖ ಛೇ. ಅದಕ್ಕೆ ಏಜ್ ಕಡಿಮೆ ಇರೋರ್ನ ಲವ್ ಮಾಡ್ಬಾರ್ದು ಅಂತಾರೆ. ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ. ಎಲ್ಲಾ ವಿಷಯನೂ ಹುಡುಗಾಟಾನೆ. ವರು, ಹೋಲ್ಡ್ ಯುವರ್ ವರ್ಡ್ಸ್. ಅಂತೀನೋ ಏನ್ ಮಾಡ್ತೀಯಾ? ವರು ಪ್ಲೀಸ್ ಬಿಡು. ಬಿಡಲ್ಲ ಕಣೋ. ಏನೋ ಮಾಡ್ತೀಯಾ? ಮಾಡೋದೆಲ್ಲ ಮಾಡಿ. ವರು ಬಿಡು. ಬಿಡು ಅಂತ ಹೇಳ್ತಾ ಇದೀನಲ್ವಾ? ಜಾಸ್ತಿ ಮಾತಾಡ್ತಿದ್ಯಲ್ಲ. ಆಗ್ಲೂ ನನ್ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಹೇಳ್ತಾ ಇದ್ದೆ ತಾನೆ. ಸ್ವಲ್ಪನೂ ಅರ್ಥ ಮಾಡ್ಕೊಳ್ದೆ ಮುಹೂರ್ತ ಇಡ್ಸ್ಬಿಟ್ಟೆ. ವರು, ನಿನಗ್ ಸರಿಯಾಗಿ ನಮ್ಮ ಅಜ್ಜಿ ಬೇರೆ ಎಲ್ಲ ಹಾಳು ಮಾಡ್ಬಿಟ್ರಿ. ವರು ಕಿರ್ಚ್ಬೇಡ. ನಿಜವಾಗ್ಲೂ ತಪ್ಪು ನಿಂದು. ನಿಂಗ್ ತಂಗಿದಾಳೆ ಅಂತ, ಅವಳಿಗೆ ಹುಡುಗ ನೋಡ್ತಿದಾರೆ ಅಂತ, ಇದೆಲ್ಲ ಆಗತ್ತೆ ಅಂತ ನೀನ್ ನನಗೆ ಹೇಳ್ದ? ಏನು ಏನಂದೆ? ತಪ್ಪು ನಂದ? ಹಲೋ ಬಾಸ್, ಹುಡುಗಿ ನೋಡೋದಕ್ ಹೋಗ್ತಾ ಇದೀನಿ ಅಂತ ನೀನ್ ನನಗೊಂದ್ ಮಾತಾದ್ರೂ ಹೇಳ್ದ್ಯಾ? ವರು, ನಿನಗೆ ಹೇಳಿದ್ರೆ ಫೀಲ್ ಆಗ್ತೆ ಅಂತ ನಾನು ಹೇಳಿಲ್ಲ. ಅದನ್ನು ನಮ್ಮಪ್ಪ ಫೀಲ್ ಆಗ್ತಾರೆ ಅಂತ ಹೋದೆ. ಹೇಗೋ ಅಲ್ಲೋಗಿ ನೋ ಅಂತ ಹೇಳ್ತೀನಿ ಅಂತ ಮತ್ತೆ ಸಪ್ರೇಟಾಗಿ ನಿನಗೆ ಹೇಳಿ ಯಾಕೆ ನೋ ಮಾಡೋದು ಅಂತ. ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ಸ್ಟೋರಿ ಮಾಡ್ಬಿಟ್ಯೋ. ಇದನ್ನೇ ಹೇಳ್ದೆ ಇರೋನು ಇನ್ನೆಷ್ಟು ವಿಷಯಗಳನ್ನ ನನಗೆ ಹೇಳ್ದೆ ಮುಚ್ಚಿಟ್ಟಿದ್ಯೋ. ವರು, ಮುಚ್ಚಿಟ್ಟೆ ಅಂದ್ರೆ ಒಪ್ಕೋತೀನಿ, ಆದ್ರೆ ಮೋಸ ಮಾಡ್ದೆ ಅಂದ್ರೆ ಮಾತ್ರ ಒಪ್ಕೊಳ್ಳಲ್ಲ. ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ. ಹೆಸರು ಏನಾದ್ರೂ ಇರ್ಲಿ, ಕೆಲ್ಸ ಅದೇ ತಾನೆ. ವರು, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಈಗ ಅರ್ಥ ಆಯ್ತು ಸರ್. ನಿಮ್ಗೆ ಪ್ರೀತಿಸೋದಕ್ಕೊಬ್ರು, ಮದ್ವೆ ಆಗೋದಕ್ಕೆ ಇನ್ನೊಬ್ರು ಬೇಕು ಅಂತ. ವರು ಪ್ಲೀಸ್, ಯು ಆರ್ ಹರ್ಟಿಂಗ್ ಮೀ. ನನ್ಗೆಷ್ಟ್ ಹರ್ಟ್ ಆಯ್ತು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ? ನನ್ ತಂಗಿಗೆ ಓಕೆ ಹೇಳ್ದ್ಯಲ್ಲ? ಅಯ್ಯೋ, ಅದೇನೋ ಮಿಸ್ಕಮ್ಯುನಿಕೇಶನ್ ಇಂದ ಆಯ್ತು ಅಂತ ಹೇಳ್ತಿದ್ದೀನಲ್ವಾ? ಸರಿ, ಒಂದ್ ಮಾತ್ ಹೇಳು. ನೀನ್ ಓಕೆ ಹೇಳಕ್ ಮೊದ್ಲು ನೀನ್ ಹುಡುಗಿ ನೋಡಕ್ ಬಂದಿದ್ದು ನನ್ ತಂಗಿನ ಅಂತ ನಿನಗ್ ಗೊತ್ತಾ ಗೊತ್ತಿಲ್ವಾ? ಅಂದ್ರೆ ಗೊತ್ತಾ ಗೊತ್ತಿಲ್ವಾ? ನಮ್ಮಪ್ಪ ಹೇಳಿದ್ರು, ಆದ್ರೆ ನಾನೇ ಕೇಳಿಲ್ಲ. ಏನು ಕೇಳಲಿಲ್ವಾ? ಆಯ್ತು ಕಣೋ, ಈಗ ನನ್ ತಂಗಿನೇ ಮದ್ವೆ ಆಗು ನೀನು. ಏನ್ ಮಾತಾಡ್ತಿದ್ಯಾ? ನಿನ್ ತಂಗಿ ನಾನು ಯಾಕೆ ಮದ್ವೆ ಆಗ್ಲಿ? ಹೌದು ಮತ್ತೆ, ಮದ್ವೆಗೆ ಓಕೆ ಅಂದಿ ನೀನೇ ಅಲ್ವಾ? ನನ್ ತಂಗಿನ ಮದ್ವೆ ಆಗು ನೀನೇ. ತಲೆ ಕೆಟ್ಟಿದ್ದೆ ನಿನಗೆ? ಏನ್ ಮಾತಾಡ್ತಿದ್ಯೆ? ಹೇಗೂ ನನ್ ತಂಗಿ ನಿನ್ನ ಫುಲ್ ಲವ್ ಮಾಡ್ತಿದ್ದಾಳೆ, ಮದ್ವೆ ಮಾಡ್ಕೊಳ್ಳೋಣ. ಬರು ಪ್ಲೀಸ್, ಬರು ಬರು, ನಾನು ಹೇಳೋದನ್ನ ಡೋಂಟ್ ಡೇರ್ ಟು ಟಚ್ ಮೀ. ಅಯ್ಯೋ, ನಾನು ಹೇಳೋದನ್ನ ಈಗ ತಾನೇ ಹೇಳ್ದೆ ಅಲ್ವಾ ಡೋಂಟ್ ಟಚ್ ಮೀ ಅಂತ. ಏನ ನಿನ್ ಚಿಂತೆ? ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡ್ತಿದ್ಯಾ? ನಿನಗ್ ನನ್ ತಂಗಿ ಇಷ್ಟ ಆದ್ಲು ಅಲ್ವಾ, ಅದಕ್ಕೆ ಮದ್ವೆಗೆ ಒಪ್ಕೊಂಡೆ. ನನಗೆಲ್ಲ ಅರ್ಥ ಆಗಿದೆ, ನನ್ ತಂಗಿನ ಮದ್ವೆ ಆಗು. ಮದ್ವೆ ಆಗ್ತೀನಿ, ಅವಳನ್ನೇ ಮದ್ವೆ ಆಗ್ತೀನಿ. ಏನ್ ಕಿತ್ಕೋತೀಯ ಕಿತ್ಕೋ. ಅವಾಗಿಂದ ನೋಡ್ತಾ ಇದೀನಿ, ಬಡ್ಕೋತಾ ಇದ್ಯಾ. ನಿನಗಿಂತ ನಿನ್ ತಂಗಿನ ಬೆಟರ್ ಅನ್ಸುತ್ತೆ ಕಣೆ. ಅಟ್ಲೀಸ್ಟ್ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಅವಾಗಿಂದ ಅರ್ಥ ಮಾಡ್ಕೋತೀರಾ ಹಾರಾಡ್ತಾ ಇದ್ಯಾ. ಹೆಸರಿಗೆ ಮಾತ್ರ ವಯಸ್ಸಲ್ಲಿ ದೊಡ್ಡವಳು, ಆದ್ರೆ ಬುದ್ಧಿ ಇಲ್ದಿರೋಳ್ ತರ ಆಡ್ತಿದ್ಯಾ. ಹೋಗೆ, ನನಗ್ ನಿನ್ ಲವ್ ಏನ್ ಬೇಕಾಗಿಲ್ಲ. ನನಗ್ ಹೋಗು ಅನ್ನೋದಕ್ಕೆ ನೀನ್ ಯಾರೋ? ಹೂ ದ ಹೆಲ್ ಆರ್ ಯು ಟು ಸೆಂಡ್ ಮೀ ಔಟ್?
ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್. ಜಿಲ್, ಯಾವನೂ ನಿನ್ ಜೊತೆ ಇರಕ್ಕೆ ಇಷ್ಟಪಡ್ತಿಲ್ಲ. ಹೋಗ್ತೀನಿ ಇವಾಗ್ಲೇ. ಬಾಸ್. ಇಲ್ಲೇ ಇಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ ನಿನ್ನೆ ಮೊನ್ನೆವರೆಗೂ. ಹೌದು, ಇವಾಗ ಅವ್ರು ಏನ್ ಮಾಡ್ತಿರ್ತಾರೆ? ನನ್ನ ನೋಡೋಕ್ ಬಂದಾಗ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ರೇಣು, ನೀ ತುಂಬಾ ಲಕ್ಕಿ ಕಣೆ ಈ ತರ ಹುಡುಗ ಸಿಕ್ಕಿರೋದಕ್ಕೆ. ಹೌದು, ಒಂದ್ಸಲ ಅವ್ರಿಗೆ ಮೆಸೇಜ್ ಮಾಡಿ ನೋಡಿದ್ರೆ. ಬೇಡ ಬೇಡ, ಅವರೇ ಮೊದಲು ಮಾಡ್ಲಿ. ಅವ್ರ ಹತ್ರ ನನ್ನ ನಂಬರ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ತುಂಬಾ ಕಷ್ಟ ಪಡ್ತಾ ಇದ್ದಾರೋ ಏನೋ. ನಾನೇ ಮಾಡ್ತೀನಿ, ಅದ್ರಲ್ಲೇನೀಗ. ಯಜಮಾನ್ರು. ಅಯ್ಯೋ, ಅಯ್ಯೋ, ನಾಚಿಕೆ ಆಗ್ತಿದೆ ಕಣೆ, ನೋಡ್ಕೊಳೆ. ಮಾಡೋದೆಲ್ಲ ಮಾಡಿ ಮೆಸೇಜ್ ಮಾಡಿದಾಳೆ ಅನ್ಸುತ್ತೆ ಮೇಡಮ್. ಯಾರಿದು? ಮೇಡಮ್ ಅಲ್ವಾ? ಅವ್ರ ತಂಗಿನ? ಮಾಡೋದೆಲ್ಲ ಮಾಡಿ ಮೆಸೇಜ್ ಮಾಡ್ದಿರಾ ಆನ್ಲೈನಲ್ಲಿ ಇರ್ತೀಯಾ? ಮಾಡ್ತೀನಿ.